ನೊಂದ ಸಮಾಜ ಸೇವೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ. ಕಳಕಪ್ಪ ಕಂಬಳಿ 2028 ಯಲಬುರ್ಗಾ ಮತಕ್ಷೇತ್ರದ ಚುನಾವಣೆ ಆಕಾಂಕ್ಷಿ ಆಗಿದ್ದೀರಾ ಎನ್ನುವ ಮಾಧ್ಯಮದವರು ಕೊನೆ ಹಂತದಲ್ಲಿ ಕೇಳಿದ ಪ್ರಶ್ನೆಗೆ ಕಳಕಪ್ಪ ಕಂಬಳಿ ಅವರ ಉತ್ತರ, ಆ ವಿಷಯ ಪ್ರಸ್ತಾಪ ಈಗ ಬೇಡ ಎಂದರು. ಯಲಬುರ್ಗಾ ಸಮಾಜದಲ್ಲಿರುವ ಬಡವರ ಬದುಕು ಹಸನಾಗಬೇಕು. ಅವರ ಕಷ್ಟ ಸುಖಗಳಲ್ಲಿ ಸದಾಕಾಲ ಅವರ ಜೊತೆ ಇರುವುದು ಒಬ್ಬ ಮುಖಂಡನ ಆದ್ಯ ಕರ್ತವ್ಯ. ಬಡ ಸಮಾಜ ಸೇವೆ ಮಾಡುವುದರಿಂದ ನನಗೆ ಸಂತೃಪ್ತಿ ತಂದಿದೆ ಎಂದರು. ಸಮಾಜ ಸೇವೆಯಲ್ಲಿ ನಿರಂತರ ಕಾರ್ಯೋನ್ಮುಖರಾದ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಅವರು ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮೇ 29ರಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವುದಕ್ಕೆ ಕುಕನೂರು ಪಟ್ಟಣದಲ್ಲಿ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದೊಂದಿಗೆ ಶರಣು ಕಾರ್ಯಾಲಯ ಪ್ರಾರಂಭಿಸುತ್ತಿರುವ ಈ ಶುಭ ಸಮಾರಂಭಕ್ಕೆ ಕೊಪ್ಪಳ, ಗದಗ, ಕಾಗಿನೆಲೆ, ಚಿತ್ರದುರ್ಗ, ಶಿವಮೊಗ್ಗ, ಕೂಡಲಸಂಗಮ ಶ್ರೀಗಳು ಸೇರಿದಂತೆ ಜಿಲ್ಲೆಯ ಸುತ್ತಮುತ್ತಲಿನ ಸ್ವಾಮೀಜಿಯವರನ್ನು ಬರಮಾಡಿಕೊಂಡು ಬಡವರಿಗಾಗಿ ಸಮಾಜ ಸೇವೆ ಮಾಡುವುದಕ್ಕೆ ಶರಣು ಕಾರ್ಯಾಲಯ ಪ್ರಾರಂಭಿಸಲಾಗುತ್ತಿದೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಎಲ್ಲರೂ ಶುಭ ಕೋರಬೇಕೆಂದು ಮನವಿ ಮಾಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಈರಪ್ಪ ಕುಡುಗುಂಟಿ ತಮ್ಮ ಅಭಿಪ್ರಾಯ ಕುರಿತು ಮಾತನಾಡಿದರು ಮತ್ತು ಮುಖಂಡರಾದ ಷಣ್ಮುಖಪ್ಪ ರಾಂಪುರ, ಅಂದಪ್ಪ ಹಾಲಕೇರಿ, ಫಕೀರಪ್ಪ ತಳವಾರ, ಸುರೇಶ್ ಮ್ಯಾಗೇರಿ, ಇಮಾಮ್ ಸಾಬಾ, ಮಂಡಲಗೇರಿ, ನಿಂಗನಗೌಡ ಪಾಟೀಲ್ ಸೇರಿದಂತೆ ಇನ್ನು ಇತರರು ಭಾಗವಹಿಸಿದ್ದರು. ವರದಿ ಸಿಯಾದಿ, ಪ್ರಜಾಪವ ಟಿವಿ, ಯಲಬುರ್ಗಾ. ಸುಮಾರು 144 ಹಳ್ಳಿಗಳ ಜನರು ಪ್ರಜೆಗಳಿಗೆ ಅನುಕೂಲ ಆಗಿ ಕುಂದುಕೊರತೆಗೆ ಭೇಟಿಗೆ ಅನುಕೂಲ ಆಗಿ ಇದನ್ನು ಆಫೀಸ್ ಮಾಡ್ತಾರೆ. ಬಂದಂಥ ಪ್ರಜೆಗಳಿಗೆ ಅವರಿಗೆ ಬೆಳಗ್ಗೆ ಉಪಹಾರ ಹಾಗೂ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ಶರಣು ಕಾರ್ಯಾಲಯ ಪ್ರಾರಂಭೋತ್ಸವ ಹಾಗೂ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ನಮಗೆಲ್ಲ ಇವತ್ತ ಇಡೀ 144 ಹಳ್ಳಿ ಯಲಬುರ್ಗಾ ಮತ್ತು ಕುಕನೂರು ತಾಲೂಕು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 144 ಹಳ್ಳಿ ಇವತ್ತ ಎಲ್ಲ ಹಿರಿಯರು, ಆಯಾ ಗ್ರಾಮದ ಹಿರಿಯರು, ಯುವಕರು ಎಲ್ಲರನ್ನೂ ಇವತ್ತು ಪ್ರತಿ ಊರಿಗೆ ಹೋಗಿ ಪ್ರತಿ ಗ್ರಾಮಕ್ಕೆ ತೆರಳಿ ಎಲ್ಲರನ್ನೂ ಆಹ್ವಾನ ನೀಡಿ ಎಲ್ಲರಿಗೆ ಬರುವಂತೆ ಬಂದು ಆಶೀರ್ವಾದ ಮಾಡಂತ ಹೇಳಿ ಎಲ್ಲರಿಗೂ ಹೇಳಿದ್ರು. ಯಾರು ಹಿರಿಯರನ್ನು ನಾವು ಕರ್ಕೊಂಡು ಸ್ವಾಮೀಜಿಯವರು ಕೊಟ್ಟಿದ್ರು. 35 ಮಂದಿ ಸ್ವಾಮೀಜಿಗಳು, ದಿವ್ಯ ಸಾನ್ನಿಧ್ಯ ಎಲ್ಲ ಸ್ವಾಮೀಜಿಗಳು. ಇವತ್ತಿದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಒಟ್ಟಾರೆ ಯಲಬುರ್ಗಾ ತಾಲೂಕದಲ್ಲಿ ಸಮಾಜ ಸೇವೆ ಮಾಡೋದು ಸಾರ್ವಜನಿಕರ ಜೀವನದಲ್ಲಿ ಇರಬೇಕು ಅಂತೇಳಿ ಒಂದು ಅಲ್ಲೇ ನಾವು ಈಗ 5-7 ವರ್ಷದಿಂದ ಸಾರ್ವಜನಿಕರ ಸಾಮಾಜಿಕ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಎಲ್ಲರೂ ಒಂದು ಸ್ವಾಮೀಜಿಗಳು ಮತ್ತು ನಮ್ಮೆಲ್ಲ ಹಿರಿಯರು ಒಂದು ಆಫೀಸ್ ಕಳಿಸಿದ್ರಂದ್ರೆ ಅದು ಆಫೀಸ್ ಅಂತಂದ್ರೆ ಜನರಿಗೆ ಬರೋಕ್ಕೆ ಹೋಗ್ತಾರೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಗ್ರಾಮಗಳಿರ್ಬೇಕು, ಒಟ್ಟರಿಗಳಿರ್ಬೇಕು, ಅರೇಂಜ್ಗಳಿರ್ಬೇಕು, ಅವೆಲ್ಲ ಗ್ರಾಮಕ್ಕೆ ಬಂದವರಿಗೆ ನೀವು ಊರಾಗೆಲ್ಲ ತೊಂದರೆ ಇರುತ್ತೆ ಅಂತೇಳಿ ಎಲ್ಲರ ಹಿರಿಯರ ಸಲಹೆಯಂತೆ ಮತ್ತು ಸ್ವಾಮೀಜಿಯವರ ಸಲಹೆಯಂತೆ ಒಂದು ಆಫೀಸ್ ಕಚೇರಿ ಆಗೋದಿಲ್ಲ. ಅಲ್ಲಿ ಕಚೇರಿಯಲ್ಲಿ ನಿಮ್ಮ ಒಂದು ಪಿ ಅವರು ಇರ್ಬೋದು, ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸಲಹೆ ಕೊಟ್ಟು ಹೀಗಾಗಿ ಈ ಕಾರ್ಯಗಳನ್ನು ಯಾವುದೇ ಪಕ್ಷಕ್ಕೆ, ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ಸಂಬಂಧ ಇಲ್ಲ. ಒಟ್ಟಾರೆ ಯಲಬುರ್ಗಾ ತಾಲೂಕಿನಲ್ಲಿ ನೊಂದವರಿಗೆ, ಇವತ್ತು ದೀನದಲಿತರಿಗೆ ಇವತ್ತು ಏನೇ ಕಷ್ಟ ಸುಖ ಬಂದರೂ ನಾವು ಅಲ್ಲಿ ಎಲ್ಲ ರೀತಿಯಾಗಿ ಒಂದು ಸಹಾಯ ಸಹಕಾರ ಮಾಡೋಕ್ಕೆ ಸಿದ್ಧಿದ್ದು ಅದೊಂದು ಆಫೀಸ್ ಕಟ್ಟಿದ್ದು ಚಲೋ ಆಗುತ್ತೆ ಅಂತ ಹೇಳಿ ಆಫೀಸ್ ಕಟ್ಟಿದ್ದು.